ಆದರೆ ವರದಕ್ಷಿಣೆ 10,000 ಕೇಳ್ದ. ಪೋಸ್ಟ್ ಆಫೀಸ್ನಲ್ಲಿರುವ 10,000ವನ್ನು ವರದಕ್ಷಿಣೆ ಎಂದೇ ಕೊಡ್ಬೋದು. ಆದರೆ ಮದುವೆಯ ಖರ್ಚಿಗೆ ಇನ್ನೊಂದು 10,000 ಆದರೂ ಬೇಕು. ಒಡವೆ ವಸ್ತು ಎಂದು ಇನ್ನೂ 10,000ವಾದರೂ ಬೇಕು. ಅಷ್ಟನ್ನು ಎಲ್ಲಿಂದ ತರೋದು? ಹಣವನ್ನು ಹೊಂದಿಸಲು ಕಷ್ಟವೆಂದುಕೊಂಡರೂ ಈ ಸಂಬಂಧವನ್ನು ಬಿಡಲು ಅವರಿಗೆ ಇಷ್ಟವಿರಲಿಲ್ಲ. ಕಾರಣ, ಹುಡುಗ ತಂದೆ ತಾಯಿಗಳಿಗೆ ಒಬ್ಬನೇ ಮಗನಾಗಿದ್ದ. ಯಾವ ರೀತಿಯ ಬಾಧ್ಯತೆಗಳು ಅವನಿಗಿರಲಿಲ್ಲ. ಇರಲು ಸ್ವಂತ ಮನೆ ಇತ್ತು. ಮನೆಯಲ್ಲಿರೋದು ತಂದೆ ತಾಯಿ ಮಗ 3. ಹುಡುಗನ ಮನೆತನ ಒಳ್ಳೆಯದಾಗಿದ್ದು ನೋಡಲು ಸುಮಾರಾಗಿದ್ದ. ಎಲ್ಲಕ್ಕಿಂತ ಹೆಚ್ಚಾಗಿ ಲಲಿತಾಳು ಈ ಸಂಬಂಧವನ್ನು ಇಷ್ಟಪಟ್ಟಿದ್ಲು. ಹಾಗಾಗಿ ಹೇಗಾದರೂ ಮಾಡಿ ಈ ಮದುವೆಯನ್ನು ಮಾಡಿದ್ರೆ ಲಲಿತಾ ಒಳ್ಳೆಯ ಮನೆಯನ್ನು ಸೇರ್ತಾಳೆಂದು ರಘು ನಮಗೇನು ಹಣ ಕೊಡೋದೇನು ಬೇಡ, ಎಲ್ಲಿಯಾದರೂ ಸಾಲ ಕೊಡಿಸ್ಲಿ, ಹೇಗಾದರೂ ಮಾಡಿ ದುಡಿದು ತೀರಿಸೋಣ. ಈಗ 2-3 ವರ್ಷದಿಂದ ಮಳೆ ಇಲ್ಲದೆ ಸರಿಯಾಗಿ ಬೆಳೆಗಳೂ ಇಲ್ಲ. 3 ವರ್ಷದಿಂದ ಹಾಗೇ ಇದೆ. ಇನ್ನು ಮುಂದೆಯೂ ಆಗುತ್ತೆ ಅಂತೇನು ಗ್ಯಾರಂಟಿ? ಮುಂದೆ ಒಳ್ಳೆಯ ದಿನಗಳು ಬಂದರೂ ಬರ್ಬೋದು. ಒಂದು ವೇಳೆ ಬರಲಿಲ್ಲ ಅಂತ ಇಟ್ಕೊಳ್ಳಿ, ನನ್ನ ಕೊರಳಲ್ಲಿ ನಮ್ಮಪ್ಪ ಕೊಟ್ಟಿರೋ 2 ಎಳೆ ಸರ ಇದೆ. ಅದನ್ನು ಮಾರಿಯಾದರೂ ಸರಿಯೇ ಸಾಲ ತೀರಿಸ್ಬಿಡೋಣ. ಒಟ್ಟಿನಲ್ಲಿ ಇಂತಹ ಒಳ್ಳೆಯ ಸಂಬಂಧ ಮಾತ್ರ ಬಿಡೋದು ಬೇಡ. ಕೊನೆಗೆ ಮಗಳ ಬಗೆಗಿನ ಮಮತೆಯೇ ಗೆದ್ದು ರಘುವನ್ನು ಸಾಲ ಕೊಡಿಸಲು ಕೇಳುವುದೆಂದು ತೀರ್ಮಾನಿಸಿದ್ರು. ಒಂದು ವೇಳೆ ರಘು ಸಾಲ ಕೊಡಿಸಲಾಗದೆ ಅಸಮರ್ಥನಾದಲ್ಲಿ ಕೊರಳಲ್ಲಿ ಚೈನನ್ನು ಮಾರಿಯಾದರೂ ಮಗಳ ಮದುವೆ ಮಾಡಲು ನಿರ್ಧರಿಸಿದ್ರು. ವರನ ಕಡೆಯವರಿಗೆ ತಮ್ಮ ಒಪ್ಪಿಗೆಯನ್ನು ತಿಳಿಸಿ ರಘುವಿನ ಬಳಿಗೆ ಹೋಗಿ ಮಾತಾಡಿ ಬರಲು ಒಂದು ದಿನವನ್ನು ನಿಶ್ಚಯಿಸಿದ್ರು. ಅಣ್ಣ ಅತ್ತಿಗೆ ಬನ್ನಿ, ಮದುವೆ ಆದಮೇಲೆ ನೀವಿಬ್ಬರು ನಮ್ಮ ಮನೆಗೆ ಬಂದೇ ಇಲ್ಲ, 2 ಸಾರಿ ಕರೆದ್ರು ಎಂದು ರಘು ಪ್ರೀತಿಯಿಂದ ಅಣ್ಣ ಅತ್ತಿಗೆಯನ್ನು ಸ್ವಾಗತಿಸಿದ. ವಂದನ ಕೂಡ ನಗು ನಗುತ್ತಲೇ ಅವರನ್ನು ಸ್ವಾಗತಿಸಿದ್ಲು. ಅವರಿಗೆ ಊಟೋಪಚಾರಗಳನ್ನು ಮಾಡಿದ್ಲು. ಅಂದು ಭಾನುವಾರವಾದುದರಿಂದ ರಘು ಮನೆಯಲ್ಲೇ ಇದ್ದ. ರಘುವನ್ನು ಹಣ ಕೇಳುವ ವಿಚಾರ ವಂದನಾಳಿಗೂ ತಿಳಿದಿರಲಿಲ್ಲ ಎಂದು ಅವಳ ಎದುರಿಗೆ ಮಾತು ತೆಗೆದ ಗೋಪಾಲ್. ರಘು, ನಾವು ಇಷ್ಟೊಂದು ಅರ್ಜೆಂಟಾಗಿ ಇಲ್ಲಿಗೆ ಬರೋಕೆ ಕಾರಣ ಏನು ಗೊತ್ತಾ? ಏನಣ್ಣ, ಏನಾದರೂ ಅಂತಹ ಸಮಾಚಾರವಿದೆಯೇನು? ಗಾಬರಿಯಿಂದ ಕೇಳಿದ ರಘು. ಗಾಬರಿಯಾಗೋ ಅಂಥದ್ದೇನಿಲ್ಲ ರಘು. ಮತ್ತೆ? ಜಯ ಒಂದು ಕ್ಷಣ ತಡೆದು, ಲಲಿತಾಗೆ ಒಂದು ಮದುವೆಯ ಸಂಬಂಧ ಬಂದಿದೆ. ಹುಡುಗ ಎಲ್ಲ ರೀತಿಯಿಂದಲೂ ಯೋಗ್ಯನಾಗಿದ್ದಾನೆ. ತಂದೆ ತಾಯಿಗೆ ಒಬ್ಬನೇ ಮಗ. ಯಾವ ಹೊಣೆಗಾರಿಕೆಯೂ ಇಲ್ಲ. ನಮಗೆಲ್ಲರಿಗೂ ಈ ಸಂಬಂಧ ತುಂಬ ಇಷ್ಟ ಆಗಿದೆ. ಇದನ್ನು ಹೇಳೋಕ್ಕೆ ಇಷ್ಟು ಯೋಚನೆ ಮಾಡಬೇಕಾಗಿತ್ತೆ ಅಣ್ಣ ಎಂದ ರಘು. ಹಾಗಲ್ಲ ರಘು, ಹುಡುಗನ ಕರೆಯವರು ವರದಕ್ಷಿಣೆ ಅಂತ 10,000 ಕೇಳಿದ್ದಾರೆ. ನಾವು ಪೋಸ್ಟ್ ಆಫೀಸ್ನಲ್ಲಿ 10,000 ಇಟ್ಟಿದ್ದೀವಿ. ಅದರಿಂದ ವರದಕ್ಷಿಣೆ ಹಣಕ್ಕೆ ತಾಪತ್ರಯವಿಲ್ಲ. ಮದುವೆ ಖರ್ಚಿಗೆ ಒಡವೆಗೆ ಅಂತ ಇನ್ನೂ 20,000 ಆದರೂ ಬೇಕು ಎಂದು ನಿಲ್ಲಿಸಿದ್ಲು. ಯಾಕತ್ತಿಗೆ ನಿಲ್ಲಿಸ್ಬಿಟ್ರಿ? ಮುಂದಕ್ಕೆ ಹೇಳು. 2 ವರ್ಷದಿಂದ ನಮ್ಮ ಪರಿಸ್ಥಿತಿ ಏನೇನೂ ಚೆನ್ನಾಗಿಲ್ಲ. ಮಳೆ ಇಲ್ಲದೆ ಬೆಳೆಯೂ ಇಲ್ಲ. ಅಂಗಡಿ ವ್ಯಾಪಾರ ಕೂಡ ಹೇಳ್ಕೊಳ್ಳೋ ಅಂಥದ್ದೇನೂ ಆಗಿಲ್ಲ. ಅದಕ್ಕೆ ನಿನ್ನ ಹತ್ತಿರಕ್ಕೆ ಬಂದ್ವಿ. ನೀನು ಇಲ್ಲೆಲ್ಲಾದರೂ 20,000 ಸಾಲ ಕೊಡಿಸಿದ್ರೆ ಲಲಿತಾ ಒಳ್ಳೆ ಮನೆ ಸೇರ್ತಾಳೆ. ಓಹೋ, ಇವರು ಬಂದಿರೋದು ಇದಕ್ಕಾ? ಯಾವುದೋ ಸಹಾಯ ಕೇಳೋಕ್ಕೆ ಬಂದಿರ್ತಾರೆ ಅನ್ನೋ ನನ್ನ ಸಂಶಯ ನಿಜವೇ ಆಯಿತು. ವಂದನ ಒಳಗೊಳಗೆ ಬೈಕೊಂಡ್ಳು. ಸಾಲದ ಹಣಕ್ಕೆ ಬಡ್ಡಿ ಬೇಕಾದರೂ ಕೊಡ್ತೀವಿ, ಗೋಪಾಲ್ ಹೇಳಿದ. ರಘು, ಈ ಕೆಲಸ ನೀನು ಹೇಗಾದರೂ ಮಾಡಿಕೊಡ್ಲೇಬೇಕಪ್ಪ. ನಿನ್ನನ್ನೇ ನಂಬಿ ಬಂದಿದ್ದೀವಿ. ಲಲಿತಾ ಒಳ್ಳೆ ಮನೆ ಸೇರಿದರೆ ಆ ಪುಣ್ಯ ನಿಂದೆ. ಅಷ್ಟು ದೊಡ್ಡ ಮಾತು ಯಾಕತ್ತಿಗೆ? ಲಲಿತಾ ಚಿಕ್ಕಂದಿನಿಂದ ನಾನು ಎತ್ತಿ ಆಡಿಸಿದ ಹುಡುಗಿ, ನನ್ನ ಮಗಳ ಹಾಗೆ. ಅವಳು ಮದುವೆ ಬಗ್ಗೆ ನಿಮ್ಮ ಹಾಗೆ ನನಗೂ ಹೊಣೆಗಾರಿಕೆ ಇದೆ ಅಂದ್ಕೊಂಡಿದ್ದೀನಿ. ಹಣದ ಬಗ್ಗೆ ನೀವೇನೂ ಯೋಚನೆ ಮಾಡಬೇಡ, ನಿಶ್ಚಿಂತೆಯಾಗಿರಿ. ಲಲಿತಾಳ ಮದುವೆ ಮಾಡಿಸೋದು ನನ್ನ ಜವಾಬ್ದಾರಿ ಎಂದ ರಘು. ರಘುವಿನ ಮಾತನ್ನು ಕೇಳಿ ಅಣ್ಣ ಅತ್ತಿಗೆ ಇಬ್ಬರಿಗೂ ತುಂಬ ಸಂತೋಷವಾಯಿತು. ನನಗೆ ಗೊತ್ತಪ್ಪ ರಘು, ನೀನು ಖಂಡಿತ ನನಗೆ ಸಹಾಯ ಮಾಡೇ ಮಾಡ್ತೀಯ ಅಂತ. ನಿನ್ನನ್ನು ಸಾಕಿ ಬೆಳೆಸಿ ಓದಿಸಿದ ಮಾತ್ರಕ್ಕೆ ಹೀಗೆಲ್ಲ ಹಣ ಕೇಳೋದು ಸರಿಯೇ ಅಂತ ನಿಮ್ಮಣ್ಣ ಎಷ್ಟು ಪೇಚಾಡಿದ್ರು ಗೊತ್ತಾ? ನಾನು ತಿಳಿ ಹೇಳಿದ ಮೇಲೆ ಬರೋ ಮನಸ್ಸು ಮಾಡಿದ್ರು. ಹೌದೇನಣ್ಣ? ಅಂತೂ ನನ್ನನ್ನು ಅತ್ತಿಗೆ ಅರಿತುಕೊಂಡಷ್ಟು ನೀನು ಅರಿತುಕೊಳ್ಳಲಾರದೆ ಹೋಯ್ತಲ್ಲ. ಗೋಪಾಲ್ ನಾಚಿಕೆಯಿಂದ ತಲೆ ತಗ್ಗಿಸಿದ. ಹಾಗಲ್ಲ ರಘು, ನಿನ್ನನ್ನು ಸಾಕಿ ಸಲಹಿ ಬೆಳೆಸಿ ಓದಿಸಿದ ಮಾತ್ರಕ್ಕೆ ನಿನ್ನ ಹತ್ರ ಹಣ ಕೇಳೋದು ಏನು ಚೆನ್ನಾಗಿರುತ್ತೆ ಹೇಳು? ಮಕ್ಕಳನ್ನು ಸಾಕಿ ಸಲಹೋದು ತಂದೆ ತಾಯಿಯ ಕರ್ತವ್ಯ. ನಾವು ಅವರನ್ನು ಸಾಕಿದ್ದೀವಿ,
ಅವರು ನಮಗೆ ಸಹಾಯ ಮಾಡಬೇಕು ಅಂತ ಬಯಸೋದು ನನ್ನ ದೃಷ್ಟಿಯಲ್ಲಿ ತುಂಬ ಹೀನ. ಅದು ಸ್ವಾರ್ಥ ಆಗುತ್ತೆ. ನೀನು ನಮಗೆ ಮಗನ ಹಾಗೆ. ನೀನು ನನ್ನ ತಮ್ಮ ಅಂತ ನಾನು ತಿಳಿಲಿಲ್ಲ. ನಿನ್ನನ್ನು ಮಗ ಅಂತ ತಿಳ್ಕೊಂಡೇ ಸಾಕಿದೆ. ನಿನ್ನ ಹತ್ರ ನನ್ನ ಸ್ವಾರ್ಥ ತೋರಿಸಲೇ ಹೇಳು? ನಾವು ಹಣ ಕೇಳೋದು ಬೇಡ, ಸಾಲ ಅಂತ ತಗೊಂಡು ಬರೋಣ. ಇಲ್ದಿದ್ರೆ ಲಲಿತಾಗೆ ಬಂದಿರೋ ಒಳ್ಳೆಯ ಅವಕಾಶ ತಪ್ಪಿ ಹೋಗುತ್ತೆ ಅಂತ ನಾನು ಬಲವಂತ ಮಾಡಿದ ಮೇಲೆ ಕಷ್ಟಪಟ್ಟು ಬರೋಕೆ ಒಪ್ಕೊಂಡ್ರು. ಅಣ್ಣನ ಪ್ರೀತಿಯನ್ನು ಕಂಡ ರಘುವಿನ ಕಣ್ತುಂಬಿ ಬಂತು. ತನ್ನನ್ನು ಓದಿಸಿದ, ಸಾಕಿ ಬೆಳೆಸಿದ ಅಣ್ಣ ಅತ್ತಿಗೆಯ ಪ್ರೀತಿ ನೆನಪಿಗೆ ಬಂದಿತು. ನನ್ನ ತಮ್ಮ ದೊಡ್ಡ ಆಫೀಸರ್ ಆಗಬೇಕು, ಅದಕ್ಕೋಸ್ಕರ ಎಷ್ಟು ಹಣ ಖರ್ಚಾದರೂ ಚಿಂತೆ ಇಲ್ಲ. ಅವನು ತನ್ನ ತಮ್ಮ ಅಲ್ಲ, ನನ್ನ ಮಗ ಎಂದು ತನ್ನ ಮಕ್ಕಳಿಗೂ ಕಡಿಮೆ ಮಾಡಿ ತನ್ನನ್ನು ಚೆನ್ನಾಗಿ ಸಾಕಿದ ಅಣ್ಣನ ಪ್ರೀತಿ, ಪ್ರೇಮ ನೆನಪಿಗೆ ಬಂದವು. ಹೊರಗಿನಿಂದ ಏನಾದರೂ ತಿಂಡಿ ತಂದರೆ ಮೊದಲು ಕೊಡುತ್ತಿದ್ದುದು ತನಗೆ. ಅಣ್ಣನ ಮಕ್ಕಳು ಕೇಳಿದರೂ ಕೊಡ್ತಿರಲಿಲ್ಲ. ಜಯಮ್ಮನಿಗೆ ತನ್ನ ಮಕ್ಕಳಿಗಿಂತ ಮೈದನನೇ ಹೆಚ್ಚು ಎಂದು ಯಾರಾದರೂ ಅಂದರೆ ಸಾಕು, ಹೌದು ಅವನೇನು ಬೇರೆಯವನ, ನನ್ನ ದೊಡ್ಡ ಮಗ ಅವನು ಎನ್ನುತ್ತಿದ್ಲು ಅತ್ತಿಗೆ. ಅವರಿಗೆ ಎಷ್ಟು ಕಷ್ಟವಾದರೂ ಉಪವಾಸವಾದರೂ ಇದ್ದು ತನ್ನ ಫೀಸ್ ಪುಸ್ತಕಕ್ಕೆ ಹಣ ಹೊಂದಿಸಿ ಕೊಡ್ತಿದ್ರು. ತಮ್ಮ ಹತ್ತಿರ ಹಣ ಇಲ್ಲದಿದ್ದರಲ್ಲಿ ಯಾರ ಹತ್ತಿರವಾದರೂ ಸಾಲವಾದರೂ ಮಾಡಿ ನನಗೆ ಹಣ ಒದಗಿಸ್ತಿದ್ರು. ನಾನು ಕೆಲಸಕ್ಕೆ ಸೇರಿ ಇಷ್ಟು ವರ್ಷವಾದರೂ ಒಂದು ದಿನಕ್ಕೂ ನನ್ನನ್ನು ಒಂದು ಪೈಸೆ ಹಣ ಕೇಳಿದವರೇ ಅಲ್ಲ. ಅಂತಹ ಅಣ್ಣ ಅತ್ತಿಗೆಗೆ ನಾನು ಸಹಾಯ ಮಾಡೋದು, ಅದು ಅವರ ಕಷ್ಟದ ಸಮಯದಲ್ಲಿ ನನ್ನ ಕರ್ತವ್ಯವಲ್ಲವೇ? ನಾನು ಒಳ್ಳೆಯ ಸ್ಥಿತಿಯಲ್ಲಿ ಇದ್ದೇನೆಂದು ಈಗ ಅವರನ್ನು ಮರೆಯೋದು ತರವೇ? ಅವರಿಗೆ ಕೃತಜ್ಞತೆ ತೋರಿಸಲು ನಾನು ಏನು ಮಾಡಬೇಕೆಂಬುದನ್ನು ಆ ಕ್ಷಣವೇ ನಿಶ್ಚಯಿಸಿಬಿಟ್ಟ ರಘು. ಅಣ್ಣ ಅತ್ತಿಗೆ, ನೀವು ನಿಶ್ಚಿಂತೆಯಾಗಿರಿ. ಲಲಿತಾ ನಿಮಗೆ ಹೇಗೆ ಮಗಳೋ ನನಗೂ ಹಾಗೆ. ನನ್ನನ್ನು ನಿಮ್ಮ ಸ್ವಂತ ಮಗನಂತೆ ಸಾಕಿದ್ದು ನನಗಿನ್ನೂ ನೆನಪಿನಲ್ಲಿದೆ. ಲಲಿತಾ ಮದುವೆಗೆ ಬೇಕಾದರೆ 20,000 ರೂಪಾಯಿ ಹೊಂದಿಸ್ಕೊಡೋದು ನನ್ನ ಜವಾಬ್ದಾರಿ. ಅದರ ಬಗ್ಗೆ ನೀವೇನು ಚಿಂತಿಸಬೇಡಿ. ಅಣ್ಣ ಅತ್ತಿಗೆ ಆಶ್ಚರ್ಯದಿಂದ ರಘುವಿನ ಮುಖವನ್ನು ನೋಡಿದರು. ಹಾಂ, ಆ ಹಣ ಸಾಲ ಏನೂ ಅಲ್ಲ. ನೀವು ಅದನ್ನು ತೀರಿಸೋದು ಬೇಡ, ಅದಕ್ಕೆ ಬಡ್ಡಿ ಕೊಡೋದೂ ಬೇಡ. ರಘು ಎಂದರು ಅಣ್ಣ. ಅತ್ತಿಗೆ ಆಶ್ಚರ್ಯದಿಂದ ಹಣದ ಬಗ್ಗೆ ಇನ್ನೇನು ಮಾತನಾಡೋದು ಬೇಡ. ಲಲಿತಾ ಮದುವೆಗೆ ಇದು ನಾನು ಕೊಡ್ತಾ ಇರೋ ಸಣ್ಣ ಕಾಣಿಕೆ ಅಷ್ಟೇ ಎಂದ ರಘು. ಅಣ್ಣ ಅತ್ತಿಗೆ ಇಬ್ಬರು ಕೃತಜ್ಞತೆಯಿಂದ ಪ್ರೀತಿಯಿಂದ ರಘುವಿನ ಮುಖವನ್ನು ನೋಡಿದ್ರೆ ವಂದನ ಮಾತ್ರ ರಘುವನ್ನು ಕೆಕ್ಕರಿಸಿಕೊಂಡು ನೋಡಿದ್ಲು. ರಘು 20,000 ಕೊಡ್ತಾನೆಂದು ಹೇಳಿದ್ದು ಅವಳಿಗೆ ಏನೇನೂ ಇಷ್ಟವಾಗಲಿಲ್ಲ. ಒಳಗೊಳಗೆ ಕೋಪವೂ ಬಂತು. ರಘು ಒಬ್ಬನೇ ಇದ್ದಾಗ ಅವನನ್ನು ತರಾಟೆಗೆ ತೆಗೆದುಕೊಳ್ಬೇಕೆಂದ್ಕೊಂಡು. ಆದರೂ ಅವಳಿಗೆ ರಘುವಿನ ಅಣ್ಣ ಅತ್ತಿಗೆಯ ಮೇಲೆ ವಿಪರೀತ ಕೋಪ ಬಂತು. ಹೇಗಿದ್ರೂ ಹೇಳಿದ್ರೆ ಸಹಾಯ ಮಾಡೇ ಮಾಡ್ತಾನೆ ಎಂದು ಗೊತ್ತು. ಅದಕ್ಕೆ ಅವರು ಬೇಕೆಂದೇ ಈ ವಿಷಯವನ್ನು ರಘುವಿನ ಬಳಿ ಹೇಳಿದ್ದಾರೆ ಎಂದು ಅವರನ್ನು ಬೈದ್ಕೊಂಡ್ಳು. ಅವರನ್ನು ಓದಿಸಿದ ಮಾತ್ರಕ್ಕೆ ಇಷ್ಟೊಂದು ದೊಡ್ಡ ಸಹಾಯ ಕೇಳ್ತಾರಲ್ಲ, ಈ ರಘು ಕೂಡ ಅವರಿಗೆ ಸರಿಯಾಗಿಯೇ ಇದ್ದಾನೆ. ಹೋಗಲಿ, ಅವರು ಹೇಳಿದ ಹಾಗೆ ಸಾಲ ಕೊಡಿಸೋದು ಬಿಟ್ಟು ತಾನೇ ಅಷ್ಟೊಂದು ಹಣವನ್ನು ಕೊಡುವುದಾಗಿ ಹೇಳಿದ್ನಲ್ಲ, ಇಂತಹ ಮೂರ್ಖ ಮತ್ತೊಬ್ಬನಿರಲಾರ ಎಂದು ಬೈದ್ಕೊಂಡ್ಳು. ನಂತರ ಅಣ್ಣ ಅತ್ತಿಗೆಯನ್ನು ಸರಿಯಾಗಿ ಮುಖ ಕೊಟ್ಟು ಮಾತನಾಡಿಸಲಿಲ್ಲ. ಅವಳಿಗೆ ಬೇಸರವಾಯಿತು. ಒಳಗೊಳಗೆ ರೇಗುತ್ತಿದ್ದರು. ವಿಧಿ ಇಲ್ಲದೆ ಅವರಿಗೆ ಊಟ ತಿಂಡಿ ಕೊಡುವಾಗ ಮಾತನಾಡಿಸಲೇಬೇಕಾಯಿತು. ಆದರೂ ಮುಖ ಧುಮುಕಿಸಿಕೊಂಡೇ ಅವರ ಬಳಿ ಮಾತನಾಡಿದ್ಲು. ವಂದನ ಮುಖ ಧುಮುಕಿಸಿಕೊಂಡಿರುವುದು, ಆಗೀಗ ವ್ಯಂಗ್ಯ ಕೊಂಕು ಮಾತನಾಡುವುದು ಕೇಳಿ ರಘುವಿನ ಅಣ್ಣ ಅತ್ತಿಗೆಗೆ ಬಹಳ ಬೇಸರ ಬಂತು. ಅದರಲ್ಲೂ ಜಯಮ್ಮನಿಗಂತೂ ಆ ವಾತಾವರಣದಲ್ಲಿ ಇರುವುದು ತುಂಬ ಹಿರುಸು ಮುರುಸಾಯಿತು. ಎಂದಿನಂತೆ ಕೆಲಸದಲ್ಲಿ ವಂದನಾಳಿಗೆ ಸಹಕರಿಸಲು ಹೋದಾಗ ವಂದನ ಮುಖ ಮುರಿಯುವಂತೆ ಮಾತನಾಡಿದಾಗ ಕಣ್ಣೀರು ಬರುವುದೊಂದೇ ಬಾಕಿ. ವಾತಾವರಣದಲ್ಲಿ ಏನೋ ವಿಪರೀತ ಬದಲಾವಣೆ ಇರೋದು ಗೋಪಾಲನ ಗಮನಕ್ಕೆ ಬಾರದೆ ಹೋಗಲಿಲ್ಲ. ಅಂದು ರಾತ್ರಿ ಈ ವಿಷಯವಾಗಿ ಗಂಡನನ್ನು ದಬಾಯಿಸಲು ನೋಡಿದ್ಲು ವಂದನ. ಆದರೆ ರಘು ಅಣ್ಣ ಅತ್ತಿಗೆ ಇದ್ದಾರೆ, ಅವರು ಕೇಳಿಸ್ಕೊಂಡ್ರೆ ಚೆನ್ನಾಗಿರೋಲ್ಲ. ಅವರು ಹೋದ್ಮೇಲೆ ಎಷ್ಟು ಬೇಕಾದರೂ ಮಾತನಾಡವಿಯಂತೆ, ಅವರ ಮುಂದೆ ಬೇಡ ಎಂದು ಮುಸುಗಿಟ್ಟು ಮಲಗಿಕೊಂಡಾಗ ವಿಧಿ ಇಲ್ಲದೆ ಸುಮ್ಮನಾದ್ಲು ವಂದನ. ಮಾರನೆಯ ದಿನ ಬೆಳಗಾಗುತ್ತಲೇ ಹೊರಟು ನಿಂತ ಅಣ್ಣ ಅತ್ತಿಗೆಯನ್ನು ಕುರಿತು, ಇದೇನಣ್ಣ ಇಷ್ಟು ಅರ್ಜೆಂಟು? ಇನ್ನೂ ನೆನ್ನೆ ಅಲ್ವೇ ನೀವು ಬಂದದ್ದು? ಒಂದು 8 ದಿನ ಆದರೂ ನಮ್ಮ ಮನೆಯಲ್ಲಿ ಇರದೆ ಹೋಗ್ತೀರಾ ಎಂದ ರಘು. ಇರಬೇಕಂತ ನಮಗೂ ಇದೆಯಪ್ಪ ರಘು, ಆದ್ರೇನು ಮಾಡೋದು, ಊರಲ್ಲಿ ಬೇಕಾದಷ್ಟು ಕೆಲಸಗಳಿವೆ.
ಮಕ್ಕಳನ್ನೇ ಮನೆಯಲ್ಲಿ ಬಿಟ್ಟು ಬಂದಿದ್ದೀವಿ. ಅದು ಅಲ್ಲದೆ ನೀನು ಹೇಗೂ ಒಪ್ಪಿಗೆ ಕೊಟ್ಟಿದ್ದೀಯಾ ಲಲಿತಾ ಮದುವೆಗೆ ಸಹಾಯ ಮಾಡೋಕ್ಕೆ. ಈ ವಿಷಯವನ್ನು ಆದಷ್ಟು ಬೇಗ ಗಂಡಿನ ಕಡೆಯವರಿಗೆ ತಿಳಿಸ್ಬೇಕು. ಇಲ್ದಿದ್ರೆ ಬೇರೆ ಯಾರಾದರೂ ಈ ಸಂಬಂಧ ಕುದುರಿಸ್ಕೊಂಡು ಬಿಟ್ಟಾರೋ ಎಂದರು ಅಣ್ಣ ಅತ್ತಿಗೆ. ಸರಿ ಅಣ್ಣ, ಇಷ್ಟೊಂದು ಕೆಲಸಗಳಿರೋ ನಿಮ್ಮನ್ನು ನಾನು ತಡೆಯೋಲ್ಲ. ಲಲಿತಾ ಮದುವೆ ಯಾವಾಗ ಅನ್ನೋದನ್ನು ತಿಳಿಸಿದ್ರೆ ನಾನು ಹಣಕ್ಕೆ ಏರ್ಪಾಡು ಮಾಡ್ತೀವಿ. ಒಡವೆ ಎಲ್ಲ ಬೆಂಗಳೂರಿನಲ್ಲೇ ಬೇಕಾದರೆ ತಗೊಳ್ಳೋಣ, ಏನಂತೀರಾ ಅತ್ತಿಗೆ ಎಂದು ಕೇಳಿದ ರಘು. ಖಂಡಿತ ಹಾಗೆ ಮಾಡೋಣ ಎಂದರು ಅತ್ತಿಗೆ. ಊರಿಗೆ ಹೋಗಿ ದಿನ ನಿಶ್ಚಯಿಸಿ ನಿನಗೆ ತಿಳಿಸ್ತೀನಿ. ನಿಶ್ಚಿತಾರ್ಥ ಇಟ್ಕೊಳ್ಳೇಬೇಕು ಅಂತ ಗಂಡಿನ ಕಡೆಯವರೇನಾದರೂ ಬಲವಂತ ಮಾಡಿದ್ರೆ ಕಾಗದ ಹಾಕ್ತೀನಿ. ಆಗ ಖಂಡಿತ ಬರಬೇಕು. ಬಂದು ಕರೀಲಿಲ್ಲ ಅಂತ ಬಾರದೇ ಇರಬಾರ್ದು ಎಂದ ಗೋಪಾಲ್. ಹಾಗೆ ಆಗಲಿ ಅಣ್ಣ, ನಮ್ಮ ಮನೆಯ ಕೆಲಸಕ್ಕೆ ನಮಗೆ ಆಹ್ವಾನವೇ ಎಂದ ರಘು. ನೀನು ಅಷ್ಟೇ ಅಮ್ಮ ಎಂದ ಗೋಪಾಲ್ ವಂದನಾಳ ಕಡೆ ತಿರುಗಿ. ಆಗಲಿ ಎನ್ನುವಂತೆ ತಲೆ ಆಡಿಸಿದ್ಲು ವಂದನ, ಬಾಯಲ್ಲಿ ಒಂದು ಮಾತನ್ನು ಆಡದೆ. ನಂತರ ತಮ್ಮನ ಒಪ್ಪಿಗೆಯನ್ನು ಪಡೆದುಕೊಂಡು ಅಣ್ಣ ಅತ್ತಿಗೆ ಹೊರಟು ಹೋದರು. ಅವರು ಅತ್ತ ಓದರೋ ಇಲ್ವೋ ಇತ್ತ ವಂದನ ರಘುವಿನೊಡನೆ ಜಗಳ ತೆಗೆದ್ಲು. ಅಲ್ರಿ, ನಿಮ್ಗೇನು ಹುಚ್ಚ? ಒಂದಲ್ಲ ಎರಡಲ್ಲ 20,000 ಕೊಡ್ತೀನಿ ಅಂತ ಒಪ್ಕೊಂಡಿದ್ದೀರಲ್ಲ. ಬರೋ ಸಂಬಳವೆಲ್ಲ ಅವರಿಗೆ ಕೊಟ್ಬಿಡಬೇಕು ಅಂತ ಮಾಡಿದ್ದೀರೇನು ಎಂದು ರೇಗಿದ್ಲು. ಆದರೂ ನಿನಗೆ ಊಟ ಹಾಕ್ತೀನಿ ಮೇಡಮ್, ರಘು ಹೇಳಿದ ಹಾಸ್ಯವಾಗಿತ್ತು. ನೀವು ಊಟ ಹಾಕೋದ್ರ ಬಗ್ಗೆ ನಾನು ಕೇಳಲಿಲ್ಲ, ಕಠಿಣವಾಗಿ ಹೇಳಿದ್ಲು ವಂದನ. ಅವಳ ಮಾತಿನಲ್ಲಿ ಕಠಿಣತೆ ಅರ್ಥವಾದರೂ ನೀನು ಯಾವುದರ ಬಗ್ಗೆ ಕೇಳಿದೆ ಎಂದ ರಘು. ನಿಮ್ಮ ಅಣ್ಣನ ಮಗಳ ಮದುವೆಗೆ 20,000 ಕೊಡೋದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಅದರಲ್ಲಿ ಹೇಳೋದೇನಿದೆ? ಹೇಳೋದು ಏನೂ ಇಲ್ವಲ್ಲ. 20,000 ಉಳಿಸ್ಬೇಕು ಅಂದರೆ ಎಷ್ಟು ವರ್ಷಗಳಾಗುತ್ತೆ ಗೊತ್ತಾ? ಆ 20,000 ಇದ್ದಿದ್ರೆ ನಾವು ಒಂದು ಸೈಟ್ ತೊಗೊಬೋದಾಗಿತ್ತು. ಆದರೆ ಅಣ್ಣ ನನಗೆ ಮಾಡಿರೋದಕ್ಕೆ ಹೋಲಿಸಿದ್ರೆ ನಾನು ಮಾಡ್ತಾ ಇರೋ ಸಹಾಯ ಏನೂ ಅಲ್ಲ. ಚಿಕ್ಕಂದಿನಿಂದಲೂ ತಂದೆ ತಾಯಿಯನ್ನು ಕಳ್ಕೊಂಡು ನನ್ನನ್ನು ಅವರ ಮಗ ಅಂತ ತಿಳ್ಕೊಂಡೇ ಸಾಕಿದ್ದಾರೆ. ಆದರೆ ಏನಾಯಿತು? ಅದು ಅವರ ಕರ್ತವ್ಯ, ಅವರು ಮಾಡಿದ್ರು. ಅಂದರೆ ಕರ್ತವ್ಯ ಅವರಿಗೊಬ್ಬರಿಗೇನ ಇರೋದು, ನನಗಿಲ್ವಾ? ಇದ್ದರೆ 20,000 ಕೊಡಬೇಕಾ? ನಿಮಗೆ ಅವರು ಕೊಟ್ಟಿರೋ ಹಣ ಎಲ್ಲ ಸೇರಿಸಿದ್ರೆ 5,000 ಆದರೂ ಆಗುತ್ತೋ ಇಲ್ವೋ. ಆದರೆ ಅಣ್ಣನ ಸಹಾಯ ಪ್ರೀತಿಗೆ ಬೆಲೆ ಕಟ್ಟೋದಕ್ಕೆ ಸಾಧ್ಯವಿಲ್ಲ. ಅಣ್ಣ 1 ರೂಪಾಯಿ ಕೊಟ್ಟಿರಲಿ, ಅದು ಎಷ್ಟು ಸಹಾಯ ಆಯಿತು ಅನ್ನೋದು ಮುಖ್ಯ, ಎಷ್ಟು ಹಣ ಕೊಟ್ಟರು ಅನ್ನೋದಲ್ಲ. ಆದರೂ ನೀವು 20,000 ಕೊಡಬಾರ್ದಾಗಿತ್ತು ಅವರಿಗೆ. ಇಷ್ಟು ಹೊತ್ತು ವಂದನ ಏನೋ ಮಾತನಾಡ್ತಿದ್ದಾಳೆ ಎಂದೇ ತಿಳಿದಿದ್ದ ರಘು, ಆದರೆ ಅವಳ ಮಾತನ್ನು ಅವನನ್ನು ಕೊಂಚ ಕೆರಳಿಸಿತು. ಅದನ್ನೆಲ್ಲ ಕೇಳೋಕೆ ನೀನು ಯಾರು ಎಂದು ರೇಗಿದ. ನಾನು ನಿಮ್ಮ ಹೆಂಡತಿ, ಅದನ್ನು ಕೇಳೋಕೆ ನನಗೆ ಹಕ್ಕಿದೆ. ಅದೇ ಧ್ವನಿಯಲ್ಲಿಯೇ ಉತ್ತರಿಸಿದ್ಲು ವಂದನ. ಹಕ್ಕಿದ್ರೆ ನಿಮ್ಮ ಸಂಪಾದನೆಯನ್ನು ಹೇಗೆ ಖರ್ಚು ಮಾಡ್ತೀರಾ ಅಂತ ಕೇಳೋ ಹಕ್ಕು ನನಗಿದೆ. ಇರಬಹುದು, ಆದರೆ ಅದನ್ನು ನಾನೇನು ನಿನ್ನಿಂದ ಮುಚ್ಚಿಟ್ಟಿಲ್ಲ. ಮುಚ್ಚಿಡದೆ ಹೋದರೆ ಅಂದರೆ ನಿಂದೇನು? ರೇಗಿ ಹೋಗಿ ಕೇಳಿದ ರಘು. ನೀವು 20,000 ಕೊಡಬಾರ್ದಾಗಿತ್ತು ಅಂತ ನಾನು ಹೇಳೋದು. ಅದು ಇದ್ದಿದ್ರೆ ನಾವು ಒಂದು ಸೈಟ್ ತೊಗೋಬೋದಾಗಿತ್ತು. ಅದನ್ನು ಆಮೇಲೂ ತೊಗೋಬೋದು. ಇನ್ಯಾವಾಗ ತೊಗೊತೀರಾ? ಪ್ರಪಂಚದಲ್ಲಿ ಸೈಟ್ ಮನೆ ಇರೋರೇ ಎಲ್ಲರೂ ಇರೋಲ್ಲ, ಹಾಗಂತ ನಾವು ತಗೊಳ್ಳೋದೇ ಬೇಡವಾ? ರಘು ಸುಮ್ಮನಿದ್ದದ್ದನ್ನು ಕಂಡು, ನೋಡಿ ಇದೇ ಕೊನೆ, ಇನ್ಮೇಲೆ ನೀವು ಅವರಿಗೆ 1 ಪೈಸೆ ಕೊಡ್ಕೂಡ್ದು ಎಂದ್ಲು ವಂದನ. ನನ್ನ ಸಂಪಾದನೆ, ನನ್ನ ಸಂಬಳ, ನನ್ನ ಇಷ್ಟ, ನನಗೆ ಇಷ್ಟವಾದವರಿಗೆ ಕೊಡ್ತೀನಿ. ನೀನು ಅದನ್ನು ಕೇಳಬೇಕಾಗಿಲ್ಲ. ರೇಗಿ ಹೋದ ರಘು ಕಠಿಣವಾಗಿ ಹೇಳ್ದ. ಸಂಸಾರ ಇದೆ ಅನ್ನೋದನ್ನು ನಿಮ್ಮ ಜ್ಞಾಪಕದಲ್ಲಿರಲಿ. ಅದನ್ನು ನನಗೆ ಹೇಳಬೇಕಾದ ಅವಶ್ಯಕತೆ ಇಲ್ಲ. ನನ್ನ ಕರ್ತವ್ಯ ಏನು ಅಂತ ನನಗೆ ಗೊತ್ತಿದೆ ನೋಡು. ಇದೇ ಕೊನೆ. ಇನ್ಮೇಲೆ ನಮ್ಮ ಅಣ್ಣ ಅತ್ತಿಗೆಯರ ವಿಷಯಕ್ಕೆ ತಲೆ ಹಾಕಿದ್ರೆ ನಾನು ಸುಮ್ಮನಿರೋಲ್ಲ. ಅದು ನಮ್ಮ ಅಣ್ಣ ತಮ್ಮಂದಿರ ವ್ಯವಹಾರ. ನಿಮ್ಮ ಅಣ್ಣ ತಮ್ಮಂದಿರ ವ್ಯವಹಾರದಲ್ಲಿ ಮೂಗು ತೂರಿಸ್ಕೊಂಡು ಬರೋಕ್ಕೆ ನನಗೇನು ಹುಚ್ಚಲ್ಲ. ಸಾವಿರಾರು ರೂಪಾಯಿ ಅನ್ಯಾಯವಾಗಿ ಅವರು ಸೆಳ್ಕೊಂಡು ಹೋಗ್ತಾ ಇದ್ದಾರೆ. ನಾನು ನೋಡ್ಕೊಂಡು ಸುಮ್ಮನಿರೋಲ್ಲ, ವಂದನ ಕೋಪದಿಂದ ಅರ್ಚಿದ್ಲು. ಅಷ್ಟರಲ್ಲಿ ವಂದನಾಳ ತಂದೆ ತಾಯಿ ಅವಳನ್ನು ನೋಡಿ ಹೋಗಲೆಂದು ಬಂದರು. ಅದೇ ಸಮಯಕ್ಕೆ ರಘು ವಂದನಾಳ ಕೆನ್ನೆಗೆ ಬಾರಿಸಿದ. ವಂದನ ಎಂದು ಅಳುತ್ತಾ ತನ್ನ ಕೋಣೆಯೊಳಗೆ ಹೋಗಿ ಸೇರಿಕೊಂಡ್ಳು. ಅಳಿಯನ ಮೇಲಿನ ಕೋಪದಿಂದಲೇ ವಂದನಾಳನ್ನು ಸಂತೈಸಿದರು. ವಂದನ ಹೇಳಿದ್ದೆ ಅವರಿಗೆ ಸರಿ ಎನಿಸಿತು. ಅವರು ವಂದನಾಳ ದೃಷ್ಟಿಯೇ ಸರಿ ಎಂದು ಅವಳ ಮನಸ್ಸಿನಲ್ಲಿದ್ದ ಬೆಂಕಿಗೆ ಮತ್ತಷ್ಟು ಅಗ್ನಿ ಸುರಿದರು.
ಫಲಿತಾಂಶ ರಘುವಿನ ಅಣ್ಣ ಅತ್ತಿಗೆರೆಂದರೆ ವಂದನಾ ಕೂಡ ಕಾರತೊಡಗಿದ್ಲು. ಅಷ್ಟೇ ಅಲ್ಲ, ರಘುವಿನೊಡನೆ 15 ದಿನಗಳು ಮಾತನಾಡದೆ ಕಳೆದು ಕೊನೆಗೆ ತಾನೇ ರಾಜಿಯಾಗುವಂತೆ ಮಾಡಿದ್ಲು. ಲಲಿತಾಳ ನಿಶ್ಚಿತಾರ್ಥ ಏನು ಈಗ ಬೇಡ, ವರಪೂಜೆಯ ದಿನವೇ ಅದನ್ನು ಇಟ್ಕೊಳ್ಳೋಣ ಅಂತ ಗಂಡಿನ ಕಡೆಯವರು ಹೇಳಿದ್ದಾರೆ. ಅದನ್ನು ರಘುವಿಗೆ ಬರೆದು ತಿಳಿಸಿ. ಮದುವೆ ಇನ್ನೆರಡು ತಿಂಗಳಿಗೆ ಅಂತ ಕಾಗದ ಬರೆಯಿರಿ, ಪತಿಗೆ ಜ್ಞಾಪಿಸಿದ್ಲು ಜಯಮ್ಮ. ಬರಿತೀನಿ. ಹಾಗೆ ಹಣದ ವಿಷಯ, ನಾವು ರಘುನ ಹಣ ಕೇಳಿದ್ದು ಅಷ್ಟೊಂದು ಸರಿಯಾಗಿಲ್ವೇನೋ ರೀ? ಯಾಕೆ? ವಂದನಾಗೆ ಅದು ಇಷ್ಟವಾದ ಹಾಗೆ ಕಾಣಲಿಲ್ಲ. 20,000 ಕೊಡ್ತೀನಿ ಅಂತ ರಘು ಹೇಳಿದ ಮೇಲೆ ಅವಳ ವರ್ತನೆಯೇ ಬದಲಾಗಿ ಹೋಯಿತು. ಗಂಡನ ಹತ್ತಿರ ಈ ವಿಷಯವಾಗಿ ಜಗಳನೂ ಮಾಡಿದ್ದಾಳೋ ಏನೋ ನಾವು ಬಂದ ಮೇಲೆ. ಏನು ಮಾಡೋದು ಜಯ? ನಮ್ಮ ಕೈಯಲ್ಲಿ ಏನೂ ಇಲ್ಲ, ಏನು ಮಾಡೋದು ಸಾಧ್ಯವಿಲ್ಲ. ರಘು ಹತ್ತಿರ ಸಾಲ ಕೇಳಿಕೊಂಡು ಅಂತಾನೆ ತಾನೇ ನಾವು ಹೋಗಿದ್ದು. ಅವನೇ ಹಣ ಕೊಡ್ತೀನಿ ಅಂದ. ಸಾಲ ಬಡ್ಡಿ ಎಲ್ಲ ಏನೂ ಬೇಡ ಅಂತ ಅವನೇ ಹೇಳಿದ್ದು. ನಾವು ಏನು ಅವನನ್ನು ಬಲವಂತ ಮಾಡಲಿಲ್ವಲ್ಲ, ಹಣ ನೀನೇ ಕೊಡು ಅಂತ. ನಾವು ಹಾಗೆ ಹೇಳದೇ ಇದ್ದಿದ್ರೂ ವಂದನಾ ಮಾತ್ರ ಹಾಗೆ ತಿಳ್ಕೊಂಡಿರ್ತಾಳೆ. ಏನಾದರೂ ತಿಳ್ಕೊಳ್ಳಿ ಬಿಡು. ಈ ಸ್ಥಿತಿಯಲ್ಲಿ ನಾವು ಹಿಂದಕ್ಕೆ ಹೋಗೋದು ಸಾಧ್ಯವಿಲ್ವಲ್ಲ. ನಿಶ್ಚಯವಾಗಿರೋ ಮದುವೆಯನ್ನು ಮುರಿದ್ರೆ ಅವರು ತಾನೇ ಏನು ಅನ್ಕೊತಾನೆ? ಅದು ಅಲ್ಲದೆ ಈಗ ವಂದನಾಳ ವಿಷಯ ಹೇಳಿ ಹಣ ಬೇಡ ಅಂದರೆ ರಘುಗೆ ಬೇಸರವಾಗತ್ತೆ, ಅವನು ನೊಂದ್ಕೊತಾನೆ. ಅಷ್ಟೇ ಅಲ್ಲ, ನೀನು ಯಾಕೆ ಹಾಗೆ ಮಾಡಿದ್ದು ಅಂತ ಹೆಂಡತಿಯನ್ನು ತರಾಟೆಗೆ ತೆಗೆದುಕೊಳ್ತಾನೆ. ಸುಮ್ಮನೆ ನಮ್ಮಿಂದ ಅವರಲ್ಲಿ ಜಗಳ. ತಿಳಿದು ನಾವ್ಯಾಕೆ ಅವರಲ್ಲಿ ಜಗಳ ತಂದಿಡ್ಬೇಕು ಹೇಳು? ಅದು ಸರಿಯೇ. ಅದಕ್ಕೆ ಈ ಪರಿಸ್ಥಿತಿಯಲ್ಲಿ ನಾವು ಏನು ಹೇಳೋದು ಬೇಡ, ಸುಮ್ಮನೆ ಇದ್ಬಿಡೋಣ. ನಮ್ಮಿಂದ ಜಗಳ ಆಯಿತು ಅಂತ ಮಾತು ಬರೋದು ಬೇಡ. ಈಗಾಗಲೇ ಜಗಳ ಆಗಿದ್ರೆ ಅದೇನಾದರೂ ಆಗಿರಲಿ, ನಾವು ಸುಮ್ಮನೆ ಇದ್ಬಿಡೋಣ. ಸದ್ಯ ಪತ್ರ ಆದರೂ ಬರೀತೀರಿ ತಾನೇ ಮದುವೆಗೆ? ಅದನ್ನು ಬರೆಯದಿದ್ದರೆ ಆಗುತ್ತೆ. ಈಗಲೇ ಬರಿತೀನಿ ಎಂದು ಪೆನ್ ತೆಗೆದುಕೊಂಡು ಬರೆಯಲು ಆರಂಭಿಸಿದ ಗೋಪಾಲ್. ಲಲಿತಾಳ ಮದುವೆ ಹತ್ತಿರ ಬರುತ್ತಿದ್ದಂತೆ ರಘು 2-3 ಬಾರಿ ಊರಿಗೆ ಹೋಗಿ ಬಂದ. ತನಗೇನು ಹೇಳದೆ ರಘು ಅಣ್ಣ ಅತ್ತಿಗೆಯ ಮನೆಗೆ ಹೋಗಿ ಬರುತ್ತಿರುವುದು ವಂದನಾಳಿಗೆ ಮೈ ಪರಚಿಕೊಂಡಂತಾಗಿತ್ತು. ಒಡವೆಗಳನ್ನು ಕೊಳ್ಳಲು ಬೆಂಗಳೂರಿಗೆ ಬರಬೇಕೆಂದು ಅಣ್ಣ ಅತ್ತಿಗೆಯನ್ನು ಬಹಳ ಬಲವಂತ ಮಾಡಿದ ರಘು. ತಮ್ಮನ ಮಾತನ್ನು ಮೀರುವ ಮನಸ್ಸಿಲ್ಲದೆ ಅವರಿಬ್ಬರು ಬೆಂಗಳೂರಿಗೆ ಬಂದರು. ವಿಷಯ ತಿಳಿದ ವಂದನಾಗೆ ಮೈ ಖಾರ ಹೆಚ್ಚಿದಂತೆ ಉರಿಯಲಾರಂಭಿಸಿತು. ಅವಳು ರಘುವಿನ ಅಣ್ಣ ಅತ್ತಿಗೆಯರೊಡನೆ ಬಹಳ ಹೀನವಾಗಿ ನಡೆದುಕೊಂಡಳು. ಬೇಕೆಂದೇ ಕೊಂಕು ಮಾತನಾಡುವುದು, ರಘು ಹೇಳುವವರೆಗೂ ಊಟ ಹಾಕದೇ ಇರೋದು, ಊಟ ಹಾಕಿದ್ರೂ ಬೇಕಂತಲೇ ಪಾತ್ರೆಯನ್ನು ತಂದು ಡೈನಿಂಗ್ ಟೇಬಲ್ ಮೇಲೆ ದಡಾರೆಂದು ಕುಕ್ಕೋದು, ಗೊಣಗಿಕೊಳ್ಳೋದು ಎಲ್ಲವನ್ನು ಮಾಡಲಾರಂಭಿಸಿದ್ಲು. ರಘುವಿನ ಅಣ್ಣ ಅತ್ತಿಗೆಗಂತೂ ಇದರಿಂದ ಬಹಳ ಬೇಸರವಾಗಿತ್ತು. ಜಯಮ್ಮನ ಕಣ್ಣಲ್ಲಿ ನೀರೇ ಬಂತು. ಲಲಿತಾಗೆ ತಂದ ನೆಕ್ಲೆಸ್, ಸರ, ಓಲೆ, ಜುಮ್ಕಿ, ಉಂಗುರ ಇವೆಲ್ಲವನ್ನು ತೋರಿಸುತ್ತಿದ್ರೆ ಚೆನ್ನಾಗಿರುವುದಿಲ್ಲವೆಂದು ವಂದನಾಗೆ ತೋರಿಸಿದ್ಲು ಅತ್ತಿಗೆ. ತನ್ನ ಗಂಡನೇ ಅಷ್ಟು ಒಡವೆಗಳಿಗೂ ಹಣ ಕೊಟ್ಟಿದ್ದಾನೆಂದು ತಿಳಿದುಕೊಂಡ್ಳು. ಒಡವೆಗಳೆಲ್ಲವನ್ನು ನೋಡಿ ಕಟ್ಕೊಂಡು ಹೆಂಡತಿಗೆ 3 ಕಾಸಿನ ಬಂಗಾರ ಹಾಕೋಕ್ಕೆ ಯೋಗ್ಯತೆ ಇಲ್ಲ, ಕಂಡೋರಿಗೆಲ್ಲ ಒಡವೆ ತಕ್ಕೊಡ್ತಾರಂತೆ, ಚೆನ್ನಾಗಿ ಸಂಪಾದಿಸಿದ್ದೀವಿ ಅಂತ ಎಲ್ಲರೂ ಬಂದು ನಮ್ಮ ಮೇಲೆ ಬೀಳ್ತಾರೆ ಎಂದು ಮೂವರಿಗೂ ತಾಕುವಂತೆ ಅಂದ್ಲು. ಆ ಮಾತು ಕೇಳಿ ಅಣ್ಣ ಅತ್ತಿಗೆಗೆ ಬಹಳ ಬೇಸರವಾಯಿತು. ಇದನ್ನು ರಘುವಿಗೆ ಹೇಳಿದರೆ ಗಂಡ ಹೆಂಡತಿಗೆ ಜಗಳವಾದೀತೋ, ಆ ಪಾಪ ತಮಗ್ಯಾಕೆ ಎಂದು ಇಬ್ಬರು ಕಷ್ಟಪಟ್ಟು ತಡೆದುಕೊಂಡ್ರು. ಅಂತಲೇ ರಘು ಎಷ್ಟು ಬಲವಂತ ಮಾಡಿದ್ರೂ ಇನ್ನೊಂದು ಹೊತ್ತು ಇರದೆ ಊರಿಗೆ ಹೊರಟೋದ್ರು. ಮನೆಯಲ್ಲಿ ಮಕ್ಕಳೇ ಇರ್ತಾರೆ ಎಂಬ ನೆಪ ಹೇಳಿ. ಅವರು ಹೋದ ನಂತರ ವಂದನಾ ಅವರನ್ನು ಬಾಯಿಗೆ ಬಂದ ಹಾಗೆ ಬೈದ್ಕೊಂಡ್ಳು. ಅಷ್ಟೊಂದು ಹಣ ಖರ್ಚು ಮಾಡಿ ಒಡವೆಗಳನ್ನು ಕೊಡಿಸಿದ ಗಂಡನನ್ನು ಸೇರಿಸಿಕೊಂಡು. ಜಯಮ್ಮ ಹಾಗೂ ಗೋಪಾಲ್ ಕೂಡ ಇದೇ ವಿಷಯದ ಬಗ್ಗೆ ಮಾತನಾಡ್ತಿದ್ರು. ಅವಳು ಒಂದೇ ಮಾತಿನಲ್ಲಿ ಹೇಗೆ ಅಂದ್ಬಿಟ್ಲು ನೋಡಿ, ನಾವು ತಮ್ಮನ ಸಂಪಾದನೆಯ ಮೇಲೆ ಬಿದ್ದು ಬರ್ತೀವಿ ಅಂತ. ಏನೋ ಅವನಾಗಿ ಬಲವಂತ ಮಾಡಿದ್ದಕ್ಕೆ ನಾವು ಸೋಲ್ಲೇಬೇಕಾಯ್ತು. ನಾವೇನು ಹಣ ಕೊಡು ಅಂತ ಕೇಳಿದ್ವಾ? ಅವನೇ ಕೊಡ್ತೀನಿ ಅಂದ ಎನ್ನುತ್ತಲೇ ಕಣ್ಣೀರು ಸುರಿಸ್ಕೊಂಡ್ಳು ಜಯಮ್ಮ. ಹೋಗಲಿ ಬಿಡು ಜಯ, ಏನೋ ನಮ್ಮ ಮಗಳಿಗೆ ಒಂದು ದಾರಿ ಆಗ್ತಾಯಿದೆ. ಮದುವೆ ಹತ್ತಿರ ಬರ್ತಾ ಇರೋ ಸಮಯದಲ್ಲಿ ನಾವು ಯಾವ ಜಗಳವನ್ನು ಹುಟ್ಟಿಸೋದು ಬೇಡ. ಮಗಳ ಭವಿಷ್ಯಕ್ಕೋಸ್ಕರ ಯಾರು ಏನೇ ಅಂದರೂ ಅನ್ನಿಸ್ಕೊಳ್ಳೋಣ ಎಂದು ಸಮಾಧಾನ ಮಾಡಿದ ಗೋಪಾಲ್. ಮೊದಲೇ ನಾವು ಸಾಲಕ್ಕೆ ಅಂತ ಕೂಡ ರಘುವಿನ ಬಳಿ ಹೋಗಬಾರ್ದಾಗಿತ್ತು. ಆದರೆ ಹೋಗಿದ್ದಾಯಿತು. ಈಗ ಅಂದ್ಕೊಂಡ್ರೆ ಏನು ಪ್ರಯೋಜನ?
ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಏನು ಫಲವಿಲ್ಲ ಅಲ್ವೇ? ನೀವು ಬೇಡ ಅಂದ್ರಿ. ನಾನೇ ನಿಮ್ಮನ್ನು ಬಲವಂತ ಮಾಡಿ ರಘು ಮನೆಗೆ ಕರ್ಕೊಂಡೋದೆ. ಅವನನ್ನು ಸಾಲ ಕೇಳಿದರೆ ಹೀಗಂದ. ಇದೆಲ್ಲ ಮಾತು ಕೇಳೋ ಹಾಗೆ ಆದದ್ದು ನನ್ನಿಂದಲೇ ತಾನೇ. ಸೆರಗನ್ನು ಕಣ್ಣಿಗೆ ಒತ್ತಿದ್ಲು ಜಯಮ್ಮ. ಹೋಗಲಿ ಬಿಡು, ಈಗೇನಾಯಿತು? ಏನೋ ನಮ್ಮ ಮಗಳು ಅಂದ್ಲು ಅಂತಾನೆ ಇಟ್ಕೊಳ್ಳೋಣ. ಹೇಗೋ ರಘು ನಮಗೆ ಮಗನಿದ್ದ ಹಾಗೆ ತಾನೇ. ಅವನು ಏನಾದರೂ ಒಂದು ಮಾತು ಅಂದರೆ ನಾವು ಬೇಜಾರು ಮಾಡ್ಕೊತಿದ್ವಾ? ವಂದನಾನು ನಮ್ಮ ಮಗಳು ಅಂದ್ಕೊಳ್ಳೋಣ ಅಷ್ಟೇ. ಆದರೂ ಇಂತಹ ಮಾತೆಲ್ಲ ಕೇಳಬೇಕಾಗಿ ಬಂತಲ್ಲ. ಬಿಟ್ಬಿಡು ಜಯ. ಈಗ ದುಃಖ ಪಡೋದ್ರಿಂದ ಯಾವ ಪುರುಷಾರ್ಥವನ್ನು ಸಾಧಿಸಿದ ಹಾಗೆ ಆಗೋಲ್ಲ. ನಮ್ಮ ಸ್ವಂತ ಮಗಳಾಗಿದ್ದರೆ ನಾವು ಹೀಗೆ ಯೋಚಿಸ್ತಾ ಇದ್ವಾ? ನನ್ನ ಕೊರಳಿನಲ್ಲಿರೋ ಚೈನನ್ನಾದರೂ ಮಾರಿ ಮದುವೆ ಮಾಡಿದರೆ ಚೆನ್ನಾಗಿರ್ತಿತ್ತೇನೋ. ಇಂಥ ಮಾತುಗಳನ್ನೆಲ್ಲ ಕೇಳೋದಕ್ಕಿಂತ ಈಗೇನು ಒಡವೆಗಳನ್ನೆಲ್ಲ ತಗೊಂಡು ಹೋಗಿ ರಘುವಿಗೆ ವಾಪಸ್ ಕೊಟ್ಟು ಬರಲೇನು? ಅಯ್ಯಯ್ಯೋ ಬೇಡ, ಅವನು ಬೇಜಾರು ಮಾಡ್ಕೊತಾನೆ. ಇಷ್ಟು ಹೊತ್ತಿನಿಂದ ನಾನು ಅದನ್ನೇ ಹೇಳ್ತಾ ಇದ್ದೀನಿ, ರಘುವಿಗೋಸ್ಕರವಾದರೂ ಸುಮ್ಮನಿರು ಅಂತ. ನಾಗಮಣಿಯ ಮದುವೆ ಸಮಯಕ್ಕೆ ನೀನು ಹೇಳಿದ ಹಾಗೆ ನಡೆಯೋಣವಂತೆ. ಗೋಪಾಲ್ ಎಷ್ಟು ಸಮಾಧಾನ ಮಾಡಿದರೂ ಜಯಮ್ಮನ ಮನಸ್ಸಿನಲ್ಲಿ ಮಾತ್ರ ಹಚ್ಚಿಳಿಯದೆ ಮೂಡಿದವು ವಂದನ ಅಂದ ಮಾತುಗಳು, ಅವಳು ನಡೆದುಕೊಂಡ ರೀತಿ. ಆದರೆ ಏನು ಮಾಡೋದು? ಅವಶ್ಯಕತೆ ತಮ್ಮದು. ತಾವು ಬಡವರು, ಯಾರಿಂದ ಏನು ಅನ್ನಿಸ್ಕೊಂಡ್ರೂ ಬಾಯಿ ಮುಚ್ಕೊಂಡಿರೋದೇ ಕ್ಷೇಮ. ಬಡವನ ಕೋಪ ದವಡೆಗೆ ಮೂಲ ಎಂದು ತಾವೇನಾದರೂ ಈಗ ಅನ್ನಲು ಹೋದರೆ ತಾವೇ ತೊಂದರೆಗೆ ಸಿಕ್ಕಿ ಹಾಕಿಕೊಳ್ಳಬೇಕಾಗುತ್ತದೆ. ಮಗಳ ಮದುವೆ ಆಗೋದಕ್ಕೆ ಸಂಚಕಾರ ಬರುತ್ತದೆ. ಹೇಗಾದರೂ ಒಬ್ಬ ಮಗಳ ಕನ್ಯಾ ಸೆರೆ ಬಿಡಿಸಿದ್ರೂ ಸಾಕು. ತಾನು ಏನೂ ಹೇಳದೆ ಮೌನವಾಗಿರುವುದೇ ಒಳ್ಳೆಯದು. ಮೌನಂ ಸರ್ವರ್ಥ ಸಾಧನಂ ಎಂದು ಹಿರಿಯರು ಸುಮ್ಮನೆ ಹೇಳಲಿಲ್ಲ. ತಾನೇನಾದರೂ ಹೇಳಲು ಹೋದರೆ ಅವರ ಮನಸ್ಸಿಗೆ ಬೇಸರವಾಗುತ್ತದೆ ಎಂದು ಒಳಗೊಳಗೆ ನಿರ್ಧರಿಸಿದ್ಲು. ಮುಂದೆ ಈ ಬಗ್ಗೆ ಒಂದು ಮಾತು ಆಡಲಿಲ್ಲ ಜಯ. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.